ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ ಮಹಾನಾಯಕ ನೀನು. ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ಕನಸುಗಳೊಂದಿಗೆ ಹತ್ತಿ ಉರಿಯುವ ಮನಸ್ಸುಗಳೊಂದಿಗೆ ಗುಡುಗು ಮಿಂಚಿನ ಘೋಷಣೆಯಲ್ಲಿ ಭೂಕಂಪನಗಳ ಭಾಷೆಗಳಲ್ಲಿ, ಗುಡುಗು ಮಿಂಚಿನ ಘೋಷಣೆಯಲ್ಲಿ ಭೂಕಂಪನಗಳ ಭಾಷೆಗಳಲ್ಲಿ ಬಂತು ದಲಿತರ ಮೆರವಣಿಗೆ, ನೆಲಕ್ಕೆ ಕಾಲುಗಳ ಬರವಣಿಗೆ. ಬಂತು ದಲಿತರ ಮೆರವಣಿಗೆ, ನೆಲಕ್ಕೆ ಕಾಲುಗಳ ಬರವಣಿಗೆ. ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ದಲಿತರ ಕೈಗೆ ರಾಜ್ಯ ಕೊಡಿ. ತಳ್ಳಿ ನಯವಂಚಕರನ್ನು ಮೋರಿಗೆ ನೂಕಿ, ಕಂದಾಚಾರವ ತಿಪ್ಪೆಗೆ ತಳ್ಳಿ ನಯವಂಚಕರನ್ನು ಮೋರಿಗೆ ನೂಕಿ. ತಾವೇ ಕಂಡ ಹೊಸ ದಾರಿಯಲ್ಲಿ ಹೊಂಟರು ದಲಿತರು ಮೆರವಣಿಗೆ, ತಾವೇ ಕಂಡ ಹೊಸ ದಾರಿಯಲ್ಲಿ ಹೊಂಟರು ದಲಿತರು ಮೆರವಣಿಗೆ. ಉರಿಯುವ ಪಂಜು ಕೈ ಕೈಯಲ್ಲಿ, ಕ್ರಾಂತಿಯ ಕಿಡಿಗಳು ಕಣ್ಣುಗಳಲ್ಲಿ. ಉರಿಯುವ ಪಂಜು ಕೈ ಕೈಯಲ್ಲಿ, ಕ್ರಾಂತಿಯ ಕಿಡಿಗಳು ಕಣ್ಣುಗಳಲ್ಲಿ. ಸಿಡಿದರು ಕೆಂಡದ ಉಂಡೆಗಳು, ಸಿಡಿದರು ಕೆಂಡದ ಉಂಡೆಗಳು, ಸಿಡಿದರು ಕೆಂಡದ ಉಂಡೆಗಳು, ಸಿಡಿದರು ಕೆಂಡದ ಉಂಡೆಗಳು. ದಲಿತರು ಬರುವರು ದಾರಿ ಬಿಡಿ, ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಅಂಬೇಡ್ಕರ್ ಜಯಂತಿಯ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಹೃದಯ ತುಂಬಿ ನಾವು ಶ್ಲಾಘನೆ ಮಾಡಬೇಕಾಗಿದೆ. ಇಲ್ಲಿ ಎಲ್ಲ ಯುವಕರಿಗೂ ಮತ್ತು ಸಾರ್ವಜನಿಕರಿಗೂ ಎಲ್ಲರಿಗೂ ನನ್ನ ಅಭಿನಂದನೆ. ವಿಜಯ ನಾಯಕ್ ಸಾಹೇಬ್ರೆ ಹಾಗೂ ಮಾದೇವಪ್ಪರೇ, ಸುಬ್ರಹ್ಮಣ್ಯವರೇ ಮತ್ತು ನಮ್ಮ ಹನುಮಂತರಾಯ ಅವರೇ ಮತ್ತು ನಮ್ಮ ಇಲ್ಲಿ ನೆರೆದಂಥ ಅಂಬೇಡ್ಕರ್ ಅಭಿಮಾನಿಗಳೇ, ಇವತ್ತು ನಂದು
ಸುದಿನ ಅಂತ ಹೇಳ್ಕೋಬೋದು. ಯಾಕಂದರೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾಗ ಅನ್ಸಾರ್ ಸಾಹೇಬ್ರವರು ಇದನ್ನು ಒಂದು ವೇದಿಕೆ ಮಾಡಿ ಅಂಬೇಡ್ಕರ್ ಮೂರ್ತಿ ಪ್ರಸ್ತಾಪ ಮಾಡಿದರು. ಗಂಗಾವತಿಯಲ್ಲಿ ಅಂಬೇಡ್ಕರ್ ಮೂರ್ತಿ ಎಲ್ಲೂ ಇಲ್ಲ, ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲ. ಅದು ನಮ್ಮ ಪ್ರಗತಿ ನಗರ ಆಗಿದ್ದು ನಮ್ಗೆ ಅವತ್ತು ಸಂತೋಷ ತಂದಿತ್ತು. ಈ ದಿನ ಇವತ್ತಿನ ದಿವಸ ವಿಜೃಂಭಣೆಯಿಂದ ನಮ್ಮ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಈ ಒಂದು ಮಾಲಾರ್ಪಣೆ ಮಾಡೋದಕ್ಕೆ ನನಗೆ ತುಂಬ ಹೃದಯ ಸ್ವಾಗತವನ್ನು ಹೇಳ್ತೇನೆ. ಮತ್ತು ಅದೇ ಥರ ಜೀವಾಹಿನಿಯ ಒಂದು ಅವರ ಅಂಬೇಡ್ಕರ್ ಮಾರ್ಗದರ್ಶನವನ್ನು ಒಂದು ಧಾರಾವಾಹಿ ಮೂಲಕ ಅವರು ಪ್ರಸಾರ ಮಾಡ್ತಾರೆ. ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಅಂಬೇಡ್ಕರ್ ಒಂದೇ ಜಾತಿಗೆ ಸೀಮಿತರಾಗಿಲ್ಲ, ಪ್ರತಿಯೊಬ್ಬರು ಜಾತಿಗೂ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ವ್ಯಕ್ತಿ. ಅಂತಹ ಸಂವಿಧಾನ ಶಿಲ್ಪಿಗೆ ಇವತ್ತು ನಾವು ಒಂದು ಒಳ್ಳೆ ಇದನ್ನು ಕಳಿಸಿದ್ದು ನನಗೆ ಸಂತೋಷವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಸಾರ್ವಜನಿಕರು ಮತ್ತು ನಮ್ಮ ಊರಿನ ಎಲ್ಲ ಯುವಕರು ಸೇರಿ ಇವತ್ತು ಮಹಾನಾಯಕ ಸೀರಿಯಲ್ ಮಾಡಿದಂಥ ಇವತ್ತು ನಿರ್ದೇಶಕರಿರ್ಬೋದು, ಜಿ ಕನ್ನಡ ವಾಹಿನಿಯ ಮುಖ್ಯ ಉಪಾಧ್ಯಾಯರಿರ್ಬೋದು, ಅದರಲ್ಲಿ ನಟಿಸಿದಂಥ ಮಹನೀಯರು ಇರ್ಬೋದು, ಕಲಾವಿದರು ಇರ್ಬೋದು, ಇವತ್ತು ಅವರೆಲ್ಲರಿಗೆ ನಮ್ಮ ಊರಿನ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೂ ಇವತ್ತು ನಾವು ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ಇವತ್ತು ನಾನು ಹೇಳಲು ಇಷ್ಟಪಡುವುದೇನೆಂದರೆ, ನಮ್ಮ SC ST OBC ಅಂತಕ್ಕಂಥ ಅವರಿಗಷ್ಟೇ ಇವರು ಅಂಬೇಡ್ಕರರಲ್ಲ, ಇವತ್ತು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಮಾನವ ಕುಲಕ್ಕೆ ಮಹಾನ್ ವ್ಯಕ್ತಿಗಳಂತಕ್ಕಂಥ ಮಾತನ್ನು ನಾನು ಈ ಮೂಲಕ ತಮ್ಮಲ್ಲಿ ಹೇಳುತ್ತಾ, ಇವತ್ತು ಈ ಮಹಾನಾಯಕ ಸೀರಿಯಲ್ ಹಾಕಿದಂಥ ಪುಣ್ಯಾತ್ಮರಿಗೆ ಮತ್ತು ಬರೆದಂಥ ಕವಿಗಳಿಗೆ ಇವತ್ತು ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಾವು ಭಾಳ ಸಮಾಜದಲ್ಲಿ ಹಿಂದೆ ಉಳಿದಿದ್ದೀವಿ. ನಮ್ಮ ಸಮಾಜ ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗಿದೆ. ನಮ್ಮ ಸಮಾಜದ ಎಲ್ಲ ಮುಖಂಡರು, ಎಲ್ಲ ಸಮಾಜದ ಮುಖಂಡರುಗಳು ಕೂಡ ಇವತ್ತು ಹಿಂದುಳಿರ್ತಕ್ಕಂಥ ಎಲ್ಲ ಸಮಾಜದಲ್ಲಿ, ಒಂದೇ ಸಮಾಜ ಅಲ್ಲ, SC ST OBC ಅಷ್ಟೇ ಅಲ್ಲ, ಇನ್ನು ಉಳಿದಂಥ ಎಲ್ಲ ಸಮಾಜದಲ್ಲಿ ಬಡ ಜನಾಂಗಗಳು ಇದ್ದಾರೆ. ಅವರಿಗೆಲ್ಲರಿಗೂ ಶಿಕ್ಷಣ ಕೊಡಿಸತಕ್ಕಂಥ ವ್ಯವಸ್ಥೆ ನಮ್ಮ ಸಮಾಜ ಮತ್ತು ನಮ್ಮ ಯುವಕರು ಮತ್ತು ನಮ್ಮ ಊರಿನ ಮುಖ್ಯರು, ಗ್ರಾಮ ಅಧ್ಯಕ್ಷರು ಇರ್ಬೋದು, ತಾಲೂಕು ಪಂಚಾಯತ್ ಅಧ್ಯಕ್ಷರು ಇರ್ಬೋದು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಇವರೆಲ್ಲರೂ ಸೇರಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ, ದೀನ ದಲಿತರ ಮಕ್ಕಳಿಗೆ, OBC ಮಕ್ಕಳಿಗೆ, ಜನರಲ್ ಮಕ್ಕಳಿಗೆ ಎಲ್ಲರಿಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಊರಿನಲ್ಲಿ ಮಾಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ನಾವು ಇವತ್ತು ಎಲ್ಲ ಮಾನ್ಯರಲ್ಲಿ ಮತ್ತು ಮಾನ್ಯ ಸಮಾಜದ ಹಿರಿಯ ಮುಖಂಡರುಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಇವತ್ತಿರ್ತಕ್ಕಂಥ ಹುಮ್ಮಸ್ಸು ಮುಂದೆ ದಿನಗಳಲ್ಲಿ ನಾನು ನೋಡ್ತೀನೋ ಇಲ್ಲ ಅಂತ ಅನ್ಕೊಂಡಿದ್ದೆ. 1996ರಲ್ಲಿ ಈ ಪ್ರತಿಮೆಯನ್ನು MS ಅನ್ಸಾರಿ ಅವರು ಮಾಡಿಕೊಟ್ರು. ಆ ಸಮಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದರು, JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಮಯದಲ್ಲಿ SC ಮಾದೇವಪ್ಪ ಅವರು PWD ಸಚಿವರಾಗಿದ್ದರು. ಅಂಥ ಸಮಯದಲ್ಲಿ ಇಂಥ ಒಂದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಮಾಡಿಸಿಕೊಟ್ರು. ಅದಕ್ಕೆ ಮುಖ್ಯ ಕಾರಣರು ಆಗಿರ್ತಕ್ಕಂಥ MS ಅನ್ಸಾರಿ ಅವರು. ಇವತ್ತು ಅವ್ರನ್ನ ನಾವು ನೆನ್ತಾ ಇದ್ದೀವಿ. ಅವ್ರನ್ನ ಇವತ್ತು ನೆನೆಯುತ್ತಾ ಇವತ್ತು ಇಲ್ಲಿ ಬಂದಂಥ ನಮ್ಮ ಮುಖ್ಯ ವಾಹಿನಿಗೆ ಬಂದಂಥ ನಮ್ಮ ಸಮಾಜನ ಇವತ್ತು ಎತ್ತಿ ಇಡಲಿಕ್ಕೆ ಇರ್ತಕ್ಕಂಥ ಈ ಮಾಧ್ಯಮಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೂ ಹಾಗೂ ಊರಿನ ಮುಖಂಡರುಗಳಿಗೂ ಹಾಗೂ ಎಲ್ಲರಿಗೂ ನಾನು ತಿಳಿಸುತ್ತಾ, ಇವತ್ತು ಇದೇ ಥರ ನಮ್ಮ ಊರಿನಲ್ಲಿ ಇನ್ನು ಮುಂದಾದರೂ ನಮಗೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂದ್ರೂ ನಮ್ಮ ಯುವಕರು ಎಲ್ಲರೂ ಸೇರಿ, ಎಲ್ಲ ಸಮಾಜದ ಯುವಕರು ಸೇರಿ ಒಂದೇ ತಾಯಿ ಮಕ್ಕಳಾಗಿ ಮುಂದೆ ಕೂಡ ಇದೇ ಥರ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅವ್ರಲ್ಲಿ ನಾನು ಕೈ ಮುಗಿದು ಅವರಲ್ಲಿ ಮನವಿ ಮಾಡುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಅಂಬೇಡ್ಕರ್, ಜೈ ಭೀಮ್. ಮಹಾನಾಯಕ ಧಾರಾವಾಹಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಪ್ರಮುಖ ಘಟ್ಟ. ಇದು ಒಂದು ಮಹಾ ಧಾರಾವಾಹಿಯಿಂದ ಇಡೀ ಭಾರತ ದೇಶದಿಂದ ಪ್ರಸಾರವಾಗ್ತದೆ. ಅತಿ ಹೆಚ್ಚು ಬಡತನ ಮತ್ತು ಕೆಳಜಾತಿಯಲ್ಲಿ ಇರತಕ್ಕಂಥ ನಾವೆಲ್ಲ ಜನಾಂಗಕ್ಕೆ, ಮುಖ್ಯವಾಗಿ ಶಾಲೆ ಕಲಿಲಾರದಂಥ ಸ್ಥಿತಿಯಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು, ನಮ್ಮ ಜಾತಿಯ ಕೆಳಜಾತಿಯ ಮಕ್ಕಳಿಗೂ ಒಳ್ಳೆಯ ಸಂದೇಶವನ್ನು ಸಾರತಕ್ಕಂಥ ಧಾರಾವಾಹಿ. ಈ ಧಾರಾವಾಹಿ ಪ್ರಸಾರವಾಗೋದಕ್ಕೆ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ ಇಡೀ ಭಾರತ ದೇಶದಂತ. ಇದರಲ್ಲಿ ಬರೀ ಕೇವಲ ಧಾರಾವಾಹಿ ಸೀಮಿತವಾಗಿರಬಾರ್ದು, ಅದರಲ್ಲಿರ್ತಕ್ಕಂಥ ಕೆಲವೊಂದು ಘಟನೆಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಪ್ರಗತಿ ನಗರ ಗ್ರಾಮದಲ್ಲಿ ಇವತ್ತು ಮಹಾನ್ ನಾಯಕ ಸೀರಿಯಲ್ ಬ್ಯಾನರ್ಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಮತ್ತು ಎಲ್ಲ ಕಲಾವಿದರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ, ಇಲ್ಲಿ ಖುಷಿ ಪಡ್ತಕ್ಕಂಥ ವಿಚಾರ ಏನಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಯಾವ ಗ್ರಾಮದಲ್ಲಿ ಇಂಥ ಒಂದು ಟ್ಯಾಚ್ ನಾವು ನೋಡಿರಲಿಲ್ಲ. ಮೊದಲ ಬಾರಿಗೆ ಮರಳಿ ಪ್ರಗತಿ ನಗರದಲ್ಲೇ ಇದ್ದಿರ್ತಕ್ಕಂಥ ವಿಚಾರ. ನಮ್ಮ ಹಿರಿಯರು ಹೇಳಿದಂಗೆ MS ಅನ್ಸಾರ್ ಅವರಿಗೆ ಮೊದಲಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಮಹಾನ್ ನಾಯಕ ಧಾರಾವಾಹಿ ಬ್ಯಾನರಿಗೆ ಗೌರವ ಸಮರ್ಪಣೆ ಸಲ್ಲಿಸೋರ ಜೊತೆಗೆ
ಈ ಗ್ರಾಮದಲ್ಲಿರ್ತಕ್ಕಂಥವ್ರು ಇನ್ನೊಂದು ಕೆಲಸ ಮಾಡಬೇಕಾಗಿದೆ. ಏನಂತಂದರೆ ಶಿಕ್ಷಣಕವಾಗಿ ಒತ್ತು ನೀಡಬೇಕು. ಒತ್ತು ಯಾವ ರೀತಿ ನೀಡಬೇಕು ನಾವು ಅಂತಂದರೆ, ನಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅವರು 5, 6ನೇ ಕ್ಲಾಸ್ ಓದ್ತಾರೆ, ಓದಿದ ತಕ್ಷಣ ಬಿಟ್ಬಿಡ್ತಾರೆ. ಅವ್ರನ್ನ ಬಿಟ್ಟಂದ ತಕ್ಷಣ ನಮ್ಮ ಮಗ ಬಿಡ್ತು ಆಯ್ತು, 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ನಂತರ ಮತ್ತೆ ಬೇರೆ ಕೆಲಸ ಕಲಿಸಿ ಅಂತ ಹೇಳ್ತಾರೆ. ಆ ವಿಚಾರನೇ ಬೇಡ. ಬಿಡಿಸಿದ್ರು ಕೂಡ ಅವನನ್ನು ಪುನಃ ಶಾಲೆ ಸೇರಿಸಂಥ ವ್ಯವಸ್ಥೆ ಮಾಡಬೇಕು. ಅಂದಾಗ ನಾವು ಬಾಬಾ ಸಾಹೇಬರು ಮಾರ್ಗದರ್ಶನ ಒಂದು ಅನ್ವಯಗಳು ಆಗ್ತೀವಿ. ಅಲ್ಲಿವರೆಗೂ ಇಂಥ ಅನ್ವಯಗಳು ಆಗೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತೇಳಿ ನಾನು ಈ ಮೂಲಕವಾಗಿ ಒಂದು ಮರಳಿ ಗ್ರಾಮದ ಪ್ರಗತಿ ನಗರದಲ್ಲಿ ಇವತ್ತು ಯುವಕರು ಹಾಗೂ ಹಿರಿಯರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಿ ಕನ್ನಡ ವಾಹಿನಿಯ ಪ್ರಸಾರ ಮಾಡುತ್ತಿರುವ ಜಿ ಕನ್ನಡ ವಾಹಿನಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತು ಕತ್ತಲಲ್ಲಿ ಬೆಳಕನ್ನು ತೋರಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ನಾವು ಇವತ್ತು ಅವರಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿರುವಂಥ ನಮ್ಮ ಯುವಕರು ಪ್ರಗತಿ ನಗರದ ಹಾಗೂ ಹಿರಿಯರು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಹಾಗೂ ಅಧ್ಯಕ್ಷರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮ ಯಶಸ್ಸು ಮಾಡಿಕೊಟ್ಟಿರೋ ಎಲ್ಲ ಯುವ ಮಿತ್ರರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ಜೈ ಭೀಮ್. ಹೂವಿನ ಮೆರವಣಿಗೆ ಮಾಡುತ್ತಾ ಹಾಗೂ ಅಂಬೇಡ್ಕರ್ ಅವರಿಗೆ ಹೂವಿನ ಮಾಲಾರ್ಪಣೆ ಮಾಡಿದ್ದೇವೆ. ಹಾಗೂ ನಮ್ಮ ಯುವ ಮಿತ್ರರು ಕೂಡ ಇವತ್ತು ಈ ಪ್ರಸಾರವನ್ನು ಎಲ್ಲ ಈ ಜಿ ಕನ್ನಡ ವಾಹಿನಿಯವರು ಪ್ರಸಾರ ಮಾಡುತ್ತಿರುವ ಈ ಮಹಾನಾಯಕನ ಧಾರಾವಾಹಿ ನೋಡುತ್ತಾ ಇವತ್ತು ಈ ವಿದ್ಯೆಗಳನ್ನು ಕಲಿಯುತ್ತಾ ನಾವು ಮುಂದೆ ನಡೆಯೋಣ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಯುವ ಮಿತ್ರರೇ. ಹಾಗೂ ಈ ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇದೇ ಥರನೇ ನಾವು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ.